ಜಾಮೂನ್ ಕತೆ ಕೂಡ ನಾವೀಗ ಹೇಳ್ತೀವಿ. ಚಿನ್ನು ಪರವಾಗಿ ಸಿಸಿಬಿ ವರೆಗೆ ಬಂದಿದ್ದಂಥ ಗುಲಾಬ್ ಜಾಮೂನ್ ಇದೇನಪ್ಪ ಇದು ಅಂತ ಕೇಳ್ತೀರಾ? ಜಿಕ್ಕು ವಿಚಿತ್ರವಾದಂಥ ಪ್ರಕರಣ ಇದು. ಗುಲಾಬ್ ಜಾಮೂನ್ ಅಂತ ತಮ್ಮ ಮೊಬೈಲ್ನಲ್ಲಿ ಶ್ವೇತಾ ಅವರು ವರ್ತೂರ್ ಅವರ ಹೆಸರನ್ನು ಸೇವ್ ಮಾಡಿದ್ರಂತೆ. ಈಗ ಶ್ವೇತಾ ಪರವಾಗಿ ಸಿಸಿಬಿಗೆ ಬಂದಿದ್ರ ವರ್ತೂರ್ ಪ್ರಶ್ನೆ. ವ್ಯಕ್ತಿಯವರ ಜೊತೆಗೆ ಸಿಸಿಬಿಗೆ ಬಂದಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶ್ವೇತಾಳ ಕಾಲ್ ಡೀಟೇಲ್ಸನ್ನು ತೆಗೆಸಿದ್ದ ವ್ಯಕ್ತಿಯ ಪತ್ನಿ, ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಯಿಂದ ಸಿಡಿಆರ್ ಪಡೆದಿದ್ದಂಥ ವ್ಯಕ್ತಿಯ ಪತ್ನಿ, ಸಾಕಷ್ಟು ವಿವರಗಳು ಬರ್ತಾ ಇದೆ. ಈ ಸಂಬಂಧ ಗೋವಿಂದರಾಜನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಅಕ್ರಮ ಸಂಬಂಧ ಆರೋಪದ ಹಿನ್ನೆಲೆಯಲ್ಲಿ ಶ್ವೇತಾಳ ಕಾಲ್ ಡೀಟೇಲ್ಸನ್ನು ಆ ವ್ಯಕ್ತಿಯ ಪತ್ನಿ ತೆಗೆಸಿದ್ದಂತೆ. ಬಳಿಕ ಇದೇ ಪ್ರಕರಣ ಸಿಸಿಬಿಗೆ ವರ್ಗಾವಣೆ ಆಗಿತ್ತು. ಸಿಸಿಬಿಯಲ್ಲಿ ಶ್ವೇತಾಳನ್ನ ಕರೆಸಿ ವಿಚಾರಣೆ ಕೂಡ ಮಾಡಲಾಗಿತ್ತು. ಹೀಗಾಗಿ ಶ್ವೇತಾ ಪರವಾಗಿ ಸಿಸಿಬಿಗೆ ಬಂದಿದ್ದಂಥ ವರ್ತೂರ್ ಪ್ರಕಾಶ್ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಪೊಲೀಸ್ ಅಧಿಕಾರಿ ವಿರುದ್ಧ ಗರಂ ಆಗಿದ್ದಂಥ ವರ್ತೂರ್ ಪ್ರಕಾಶ್ ಪೊಲೀಸ್ ಅಧಿಕಾರಿ ವಿರುದ್ಧ ಸಿಟ್ಟಾಗಿದ್ರಂತೆ. ಈ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಶ್ವೇತಾಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವರ್ತೂರು ಮೂಗು ತುರಿಸಿದ್ರು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಯಾಕೆಂದರೆ ಒಬ್ಬ ಖಾಸಗಿ ವಿಚಾರವಾಗಿ ಖಾಸಗಿ ವ್ಯಕ್ತಿಯ ಪತ್ನಿಯೊಬ್ಬಳು ಶ್ವೇತಾಳ ಸಂಪೂರ್ಣ ಕಾಲ್ ಡೀಟೇಲನ್ನು ತೆಗೆಸಿದ್ರಂತೆ. ಯಾಕೆಂದರೆ ತನ್ನ ಗಂಡನ ಜೊತೆಗೆ ಬೇರೆ ರೀತಿಯಾದಂಥ ಸಂಬಂಧ ಇದೆಯಾ ಅನ್ನುವಂಥ ಶಂಕೆಯ ಹಿನ್ನೆಲೆಯಲ್ಲಿ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿ ಮೂಲಕ ಅವರ ಸಿಡಿಆರನ್ನು ತೆಗೆಸಿದ್ರಂತೆ. ಅದಾದ ಬಳಿಕ ಗೋವಿಂದರಾಜನಗರ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಸಿಸಿಬಿಗೆ ಪ್ರಕರಣ ವರ್ಗಾವಣೆ ಆಗಿತ್ತು. ಇನ್ನು ಸಿಸಿಬಿಗೂ ಕೂಡ ನೇರವಾಗಿ ವರ್ತೂರು ಹೋಗಿದ್ರು, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಿಟ್ಟಾಗಿದ್ರು ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ.